ಆತ್ಮೇರೆ ನಮಸ್ಕಾರ. ಪಾತ್ರೆ ಎಷ್ಟೇ ದೊಡ್ಡದಿದ್ದರೂ ಅದು ತುಂಬುವುದು ಹನಿ ಹನಿಯಿಂದ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ. ಕೇಳಿರಿ ನೀವು. ಪಾತ್ರೆ ಎಷ್ಟೇ ದೊಡ್ಡದಿರಲಿ, ಆದರೆ ಹನಿ ಹನಿ ತುಂಬ ಇಂಪಾರ್ಟೆಂಟ್. ಈವನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲೂ ನಾವು ಕೊಂಚ ಕೊಂಚ ಕೂಡಿಟ್ರೆ ಅದು ದೊಡ್ಡದಾಗತ್ತೆ ಮೊತ್ತ ಅನ್ನೋದನ್ನ ಹೇಳ್ತೇವೆ. ಈ ಮಾತನ್ನ ಬುದ್ಧ ಅವರು ತಿಳಿಸಿರುವಂಥದ್ದು. ಈ ವಿಚಾರವನ್ನ ನಾನು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಅದರಲ್ಲಿ ಒಬ್ರು ಮಾಡರೇಟ್ ಮಾಡಿ ಉಳಿದವರೆಲ್ಲ ಮಾತಾಡಿ ಅಂತ. ಇದು ನಾವು ಪ್ರತಿ ಗುರುವಾರ ಆನ್ಲೈನ್ ಕ್ಲಾಸ್ ಸೇರಿದಾಗ 3 ವಿಷಯಗಳನ್ನು ಅವರು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾನೆ. ಎಲ್ಲರೂ ಒಂದೊಂದೇ ನಿಮಿಷ ಮಾತಾಡಬೇಕು ಅಂತ ಕೋರ್ತಾ ಇದ್ದೇನೆ. ಸೊ ದಟ್ ಒಂದೇ ನಿಮಿಷದಲ್ಲಿ ನಾನು ಹೆಚ್ಚು ನನಗೆ ಏನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ಹೇಳೋ ಹಾಗೆ ಆಗಬೇಕು ಅನ್ನೋದು ನನ್ನ ಸದುದ್ದೇಶ. ಮಾಡರೇಟರ್ಗೆ ಕೊಂಚ ಸ್ವಾತಂತ್ರ್ಯ ಇರ್ತದೆ. ಅವರು ಅಲ್ಲಲ್ಲಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ನೀಡ್ತೇವೆ. ಬಿಕಾಸ್ ನಿರೂಪಣಾ ಕೌಶಲ್ಯ ಕೂಡ ತುಂಬ ಮುಖ್ಯ. ಅದನ್ನು ಬೆಳೆಸೋ ಒಂದು ಪ್ರವೃತ್ತಿಯಿಂದ ನಾವು ನಿರೂಪಣೆ ಕುರಿತು ಪುಸ್ತಕನೂ ಬರೆದಿದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ನಿರೂಪಣೆ ನಿರೂಪಿಸಿ ಎನ್ನುವಂಥದ್ದು. ಅದು ಮತ್ತು ನುಡಿಗನ್ನಡಿ 2 ಕೃತಿಗಳನ್ನು ಗಮನಿಸಿ. ಈಗ ಇದು ಮಾಡರೇಟ್ ನಿರೂಪಣೆ ಮಾಡೋದಕ್ಕೆ ನಾನು ಕಟ್ಟೆ ಸ್ವಾಮಿ ಅವರಿಗೆ ಕೊಡ್ತಾ ಇದ್ದೇನೆ. ಉಳಿದವರು ಎಲ್ಲರೂ ಕೂಡ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಇವತ್ತು ನಮ್ಮ ಜೊತೆ ಬಾಬು ಅವರು, ಗೀತಾ ಅವರು, ರಮೇಶ್, ನೇತ್ರಾವತಿ, ಹರಿಪ್ರಸಾದ್ ಇದ್ದಾರೆ. ನೋಡೋಣ ಅವನಿ. ಎಸ್, ಓವರ್ ಟು ಯು ಕಟ್ಟೆ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರಿಗೆಲ್ಲರಿಗೂ ಜಯಪ್ರಕಾಶ್ ನಾಗ್ತೇಳ್ ಸರ್, ನಾವು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ. ಮೊದಲನೇದಾಗಿ ನಾನು ಜಯಪ್ರಕಾಶ್ ನಾಗ್ತೇಳ್ ಸರ್ಗೆ ಸ್ವಾಗತ ಕೋರುತ್ತಾ, ಇಲ್ಲಿ ಇರುವಂತ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಒಂದು ಯೂಟ್ಯೂಬ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಮಗೆ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ಪಾತ್ರೆ ಎಷ್ಟೇ ದೊಡ್ಡದಾದರೂ ಅದು ತುಂಬುವುದು ಹನಿ ಹನಿಯಿಂದ ಅಂತ. ಈ ವಾಕ್ಯವನ್ನ ನಮ್ಮ ಬುದ್ಧ ಅವರು ಹೇಳಿದ್ದಾರೆ ನೋಡಿ. ಯಾಕಂದ್ರೆ ನಾವು ಒಂದು ದೊಡ್ಡ ಪಾತ್ರೆನ ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ಬೇಗ ತುಂಬಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅದು ಆಗೋದಿಲ್ಲ. ಯಾಕಂದ್ರೆ ಒಂದು ಬಿಂದಿಗೆಯಲ್ಲಿಂದ ನಾವು ನೀರ್ ಹಾಕ್ತಾ ಬಂದ್ರೆ ಅದು ನೀರು ತುಂಬುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಿರಂತರವಾಗಿ ಒಂದು ಸಹನೆ, ಒಂದು ಶ್ರಮದಿಂದ ನಾವು ಪ್ರಯತ್ನ ಮಾಡ್ತಾ ಬಂದ್ರೆ ನಾವೊಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವು ಯಾವುದರಲ್ಲಿ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದಪ್ಪ ಅಂತಂದ್ರೆ, ಒಂದು ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ಒಂದು ಮಾನಸಿಕ ಬೆಳವಣಿಗೆಯಲ್ಲಿ ಆಗಿರ್ಬೋದು, ಮತ್ತು ಒಂದು ಧ್ಯಾನ ಮತ್ತು ಯೋಗಾಭ್ಯಾಸ, ಆಮೇಲೆ ವೃತ್ತಿ ಜೀವನದಲ್ಲಿ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬಂದ್ರೆ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ಒಂದು ಯೂಟ್ಯೂಬ್ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮೆಲ್ಲ ಸ್ನೇಹಿತರಿದ್ದಾರೆ. ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ ಬನ್ನಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಗೀತಾ ಮೇಡಮ್ ಅಂತ ಇದ್ದಾರೆ. ಅವ್ರು ಈ ವಿಚಾರ ಕುರಿತು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಗೀತಾ ಮೇಡಮ್. ನಮಸ್ತೆ. ಪಾತ್ರೆ ಎಷ್ಟೇ ದೊಡ್ಡದಿದ್ದರೂ ಅದು ತುಂಬುವುದು ಹನಿ ಹನಿಯಿಂದ. ಇದನ್ನ ಬುದ್ಧ ಅವರು ಹೇಳಿರುವಂತದ್ದು. ಹಾಗೆ ಒಂದು ಸಿನಿಮಾದಲ್ಲಿ ಸಹ ಈ ಒಂದು ಸಾಲುಗಳನ್ನ ನಾವು ನೋಡ್ಬಹುದು. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ, ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಾಣಣ್ಣ, ಜಾಣ ಕೇಳಣ್ಣ ಅಂತ. ಅಂದ್ರೆ ಹಿರಿಯರು ಯಾವುದೇ ಒಂದು ಪದದ ಒಂದು ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಹಾಗಾಗಿ ಇದೊಂದು ಸುಂದರವಾದ ವಾಕ್ಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು ತುಂಬಾ ತಾಳ್ಮೆ ಸಹನೆ ಯಾವ್ದು ಇಲ್ಲ, ಎಲ್ಲ ಅರ್ಜೆಂಟ್. ನಮ್ಗೆ ಇವತ್ತು ಬೀಜ ನೆಟ್ರೆ ನಾಳೆನೆ ಮರ ಬಂದ್ಬಿಡ್ಬೇಕು ಅಂತ ಆ ರೀತಿ ಯೋಚನೆ ಮಾಡುವಂತಹ ಈಗ ಒಂದು ಕಾಲಘಟ್ಟ. ಈಗ ನಾವೊಂದು ಬೀಜ ನೆಡ್ತೀವಿ, ಅದು ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅದು ಮೊದಲು ಮೊಳಕೆ ಬರ್ಬೇಕು, ಅದು ದೊಡ್ಡ ವೃಕ್ಷವಾಗ್ಬೇಕು ಅಂತಂದ್ರೆ ಅದಕ್ಕೊಂದ್ ಸ್ವಲ್ಪ ತಾಳ್ಮೆ ಇರ್ಬೇಕು. ಹಾಗೆ ಒಂದು ಹನಿ ಹನಿನೂ ನಾವು ಸೇರಿಸ್ತಾ ಹೋದ್ರೆ ಮಾತ್ರನೇ ಅದು ಒಂದು ದೊಡ್ಡದಾಗಿ ಆ ಒಂದು ಪಾತ್ರೆ ತುಂಬಲಿಕ್ಕೆ, ಅಥವಾ ಒಂದು ಕಣಜ ಅಂತ ಹೇಳ್ತಾರೆ ಆಗಿನ ಕಾಲಘಟ್ಟದಲ್ಲಿ. ಹಾಗೆ ಒಂದು ಬೆಳೆದಿರುವಂತಹ ಪದಾರ್ಥಗಳನ್ನ, ಬೆಳೆಗಳನ್ನ ಒಂದು ಕಣಜದಲ್ಲಿ ಹಾಕಿ ತುಂಬಿಡ್ತಾ ಇದ್ರು. ಅದು ಒಂದೇ ಸಲನೆ ತುಂಬಲ್ಲ, ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ, ಅದಕ್ಕೆ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತಾರೆ. ಮಳೆಯಲ್ಲಿ ಬಿಸಿಲಲ್ಲಿ ಒಣಗಿ ನೆಂದು ಆ ಒಂದು ಬೆಳೆದಂತಹ ಪದಾರ್ಥಗಳನ್ನ ತುಂಬಿಡ್ತಾ ಇದ್ರು. ಆ ಒಂದು ವಾಕ್ಯ ಇದನ್ನ ಸೂಚಿಸುತ್ತೆ.
ಹಾಗೆ ಒಂದು ದಿನಕ್ಕೊಂದು ಪುಟ, ಅಂದ್ರೆ ನಾವ್ ಇವಾಗ ಓದಿದ ತಕ್ಷಣ, ನಾವು ಇವತ್ತು ಒಂದು ದಿನ ಓದಿದ ತಕ್ಷಣ ನಾವು ಒಂದು ಜ್ಞಾನಿ ಆಗೋದಿಲ್ಲ. ದಿನಕ್ಕೆ ಒಂದು ಪುಟನ ಓದ್ತಾ 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 ಹೋದಾಗ ಒಂದು ದೊಡ್ಡ ಜ್ಞಾನ ಸಾಗರನೇ ಆಗುತ್ತೆ. ಹಾಗೆ ಮನುಷ್ಯನ್ಗೆ ಇದು ಏನ್ ಸೂಚಿಸುತ್ತೆ ಅಂದ್ರೆ ಮುಖ್ಯವಾಗಿ ಒಂದು ತಾಳ್ಮೆ ಇರ್ಬೇಕು ಅಂತ, ಒಂದು ತಾಳ್ಮೆ ಇರ್ಬೇಕು ಅನ್ನೋದನ್ನ ಸೂಚಿಸುತ್ತೆ ಇದು ವಾಕ್ಯ. ಓಕೆ ಮೇಡಮ್, ಗೀತಾ ಮೇಡಮ್ ಹೇಳಿದಾಗೆ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಬೆಳೆದ್ರೆ ಬಳ್ಳ ಅಂತೇಳಿ ಹಿರಿಯರು ಏನ್ ಹೇಳಿದಾರಲ್ಲ, ನಾವು ಯಾವುದೇ ಒಂದು ಗುರಿಯನ್ನು ಇಟ್ಕೋಬೇಕಾದ್ರೆ ಬೇಗನೆ ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಬರ್ಬೇಕಂತ ತುಂಬಾ ಸೊಗಸಾಗಿ ಹೇಳಿದ್ರು. ಗೀತಾ ಮೇಡಮ್, ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಬಾಬು ಸಾರು ಈ ವಿಚಾರದ ಕುರಿತು ಏನ್ ಮಾತಾಡ್ತಾರೆ ನೋಡೋಣ ಬನ್ನಿ. ನಮಸ್ತೆ ಬಾಬು ಸರ್. ಎಲ್ರಿಗೂ ನಮಸ್ಕಾರ. ನೋಡಿ, ಪಾತ್ರೆ ಎಷ್ಟೇ ದೊಡ್ಡದಿದ್ದರೂ ಅದು ತುಂಬುವುದು ಹನಿ ಹನಿಯಿಂದ ಅಂತೇಳಿ. ನೋಡಿ, ಇವತ್ತು ನಾವೇ ಈ ಕ್ಲಾಸನ್ನ ಅಬ್ಸರ್ವ್ ಮಾಡೋದಾದ್ರೆ, ಈಗ 3ನೇ ಕ್ಲಾಸು 4ನೇ ಕ್ಲಾಸು 5 ಹಿಂಗೆ ಕ್ಲಾಸ್ ಆದಂಗೆ ಎಷ್ಟು ಅರ್ಥಪೂರ್ಣವಾಗಿ ನಾವೆಲ್ಲರೂ ಮಾತಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ಆ ಸಾಧನೆ ಬರುವಂಥದ್ದಲ್ಲ. ಅದ್ರ ಹಿಂದೆ ಪ್ರತಿನಿತ್ಯ ಪರಿಶ್ರಮ. ಈಗ ಯಾವುದೋ ನಾವು ಒಂದು ಬಿಲ್ಡಿಂಗ್ ನ ಮೆಟ್ಲು ಹತ್ತಬೇಕು, 25 ಮೆಟ್ಲಿದೆ ಅಂದ್ರೆ 1 2 3 4 ಅಂತ ಹತ್ಕೊಂಡು ಹೋದ್ರೆ 25ನೇ ಮೆಟ್ಲು ಹೋಗಕ್ಕೆ ಸಾಧ್ಯ. ಒಂದೇ ಸರಿಗೆ 25 ಮೆಟ್ಲು ನಾವು ಜಂಪ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಯಾವುದೇ ಕೆಲಸ ಅಲ್ಲಿ, ಇವತ್ತು ಯಾರೋ ಉನ್ನತ ಮಟ್ಟದಲ್ಲಿ ಜಯಪ್ರಕಾಶ್ ಸರ್ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ತೀವಿ, ಅವರ ಹಿಂದಿನ ಪರಿಶ್ರಮ ನಾವು ಗಮನಿಸ್ಬೇಕು. ಒಂದ್ ದಿವಸದಲ್ಲ, ಸತತವಾಗಿ 30 ವರ್ಷಗಳ ಕಾಲ ಅವರ ನಿರಂತರ ಪರಿಶ್ರಮ, ಆ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ಕೂಡ. ಹಾಗೇನೆ ಯಾವುದೇ ಒಂದು ಪ್ರಗತಿ ಆಗ್ಲಿ, ಒಂದು ಪ್ರೋಗ್ರೆಸ್ ಆಗ್ಲಿ, ಸಣ್ಣದ ಒಂದು ಹಂತಗಳನ್ನ ದಾಟಿ ಇವತ್ತು ಮೇಲ್ಮಟ್ಟಕ್ಕೆ ಬರೋದಿಕ್ಕೆ ಸಾಧ್ಯ. ಒಂದು ಪಾತ್ರೆಗೆ ಏನೇ ತುಂಬಬೇಕು ಅಂದ್ರೆ ಒಂದೊಂದು ಡ್ರಾಪ್ ತುಂಬ್ತಾ ಆ ಪಾತ್ರೆ ಏನಾಗುತ್ತೆ, ದೊಡ್ಡದಾಗುತ್ತೆ ಆ ಮಟ್ಟಕ್ಕೆ. ಅಂದ್ರೆ ಇದ್ರ ಅರ್ಥ ಇಷ್ಟೇ, ನಾವು ಸರಿಯಾದ ಪ್ಲಾನ್ ಹಾಕೊಂಡು ನಿರಂತರ ನಾವು ಮಾಡ್ತಾ ಹೋದ್ರೆ ಖಂಡಿತವಾಗಿ ಇವತ್ತು ಚಿಕ್ಕದಿರ್ಬೋದು, ನಾಳೆ ದೊಡ್ಡದಾಗಿ ಬೆಳಿಲಿಕ್ಕೆ ನಾವು ಯಾವುದೇ ಒಂದು ಪ್ರಗತಿದಾಯಕವಾಗಿರ್ಬೋದು, ಬಿಸಿನೆಸ್ ಇರ್ಬೋದು, ಯಾವುದೇ ಕೆಲಸ ಇರ್ಲಿ, ಅದು ಸಾಧ್ಯ ಅನ್ನೋ ಮಾತನ್ನ ಸೂಚಿಸುತ್ತೆ. ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂತ ವಾಕ್ಯ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಬಾಬು ಸರ್ ಹೇಳಿದಾಗೆ, ಒಂದು ನಾವು ಸಾಧನೆ ಮೆಟ್ಟಿಲು ಏರ್ಬೇಕಾದ್ರೆ 1 2 3 ಮೆಟ್ಲು ಏರ್ಕೆ ಅಂತ ಹೋಗ್ಬೇಕಾಗತ್ತೆ. ಒಂದೇ ಸಡನ್ 25ನೇ ಮೆಟ್ಲಿಗೆ ನಾವು ಎಗರಕ್ ಆಗೋದಿಲ್ಲ. ವಿಶೇಷವಾಗಿ ನಮ್ಮ ಜಯಪ್ರಕಾಶ್ ನಾಗತಹಳ್ಳಿ ಸರ್ ಅವರ ಒಂದು ಸಾಧನೆ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಅವರ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳೋದಾದ್ರೆ, ಅವರ ಇಲ್ಲಿವರೆಗೂ ಅಂತ ಶ್ರಮ, ಯಾಕಂದ್ರೆ 3 ರಿಂದ 4 ಸಾವಿರ ನಮ್ಮ ಜಯಪ್ರಕಾಶ್ ನಾಗತಹಳ್ಳಿ ಸರ್ ಅವರು ವಿಡಿಯೋಗಳನ್ನ ಮಾಡಿದ್ದಾರೆ. ಅದರಲ್ಲಿ ಗೋಲ್ಡನ್ ಕಮ್ಯುನಿಟಿ ಆಗಿರ್ಬೋದು, ಸಿಲ್ವರ್ ಕಮ್ಯುನಿಟಿ ಆಗಿರ್ಬೋದು, ಡೈಮಂಡ್ ಕಮ್ಯುನಿಟಿ ಆಗಿರ್ಬೋದು, ಹಾಗೆ ವಿಶೇಷವಾಗಿ ಒಂದು 15 ಪುಸ್ತಕಗಳನ್ನ ರಚಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 49,000 ಸಬ್ಸ್ಕ್ರೈಬ್ ಹೊಂದಿರುವಂತ ಒಂದು ಅತ್ಯುತ್ತಮ ಮಾರ್ಗದರ್ಶಕರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬಾಬು ಸರ್, ತಮ್ಮ ವಿಚಾರಧಾರೆಯನ್ನು ಹಂಚ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ ನಮ್ಮ ನೇತ್ರಾವತಿ ಮೇಡಮ್ ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ನೇತ್ರಾವತಿ ಮೇಡಮ್. ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಪಾತ್ರೆ ಎಷ್ಟೇ ದೊಡ್ಡದಿದ್ದರೂ ಅದು ತುಂಬುವುದು ಹನಿ ಹನಿಯಿಂದ ಅಂತ ಹೇಳಿ. ಅಂದ್ರೆ ಈಗ ಪಾತ್ರೆ ವಿಷಯ ತಗೊಂಡ್ರ ಹನಿ ಹನಿ ಹಾಕಿ ನೀರ್ ತುಂಬಿಡ್ತೀವಿ. ಅದೇ ತರ ಹನಿ ಹನಿ ಕೂಡಿದರೆ ಹಳ್ಳ, ತೆನಿ ಕೂಡಿದರೆ ರಾಶಿ ಅಂತಾರ ನಮ್ ಕಡೆ. ಅಂದ್ರ ರಾಶಿ ಅಂದ್ರೆ ಯಾವುದೇ ಅಲ್ಲಿ ಒಂದು ರಾಶಿ ಮಾಡು ರೈತ ಏನ್ ಮಾಡ್ತಾನ, ಎಲ್ಲಾ ತೆನೆಗಳನ್ನು ಕೂಡಿಸ್ಕೊಂಡು ಒಂದು ರಾಶಿ ಮಷಿನ್ ಹಾಕಿ ರಾಶಿ ಮಾಡಿದ ಬಳಿಕ ಜೋಳ ಎಲ್ಲಾ ಬೆಳಿತಿರ್ತಾನ. ಅದೇ ತರ ಈಗ ಒಬ್ಬ ಸಾಲು ಮರದ ತಿಮ್ಮಕ್ಕಂದು ಒಂದು ಸಾಧನೆ ನೋಡೋದಾದ್ರ, ಆಕಿ ಒಮ್ಮೆಗೆ ಲಕ್ಷಾಂತರ ಮರ ಹಚ್ಚಲಿಲ್ಲ. ಆಕಿ ಏನ್ ಮಾಡಿದಳು, ಸ್ವಲ್ಪ ಮರಗಳನ್ನ ಹಚ್ಕೋತ ಬಂದಳು, ನೆಟ್ಟಳು. ಅಂದ್ರ ಕೆಲವ ವರ್ಷ ಜಾಸ್ತಿ ಮಾಡ್ಕೋತ ಬಂದಳು. ಅಂದ್ರ ಯಾವ ತರ ಆಕಿನ ಅಂದ್ರ ಸಾಧನೆ ಮಟ್ಟನು ಹಂಗೆ ಇರ್ತದ. ಫಸ್ಟಿಗೆ ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕಾದ್ರ ಒಮ್ಮೆ ದಿಢೀರ್ನ ಸಾಧನೆ ಮಾಡಲ್ಲ. ಯಾಕಂದ್ರ ಸ್ವಲ್ಪ ಸ್ಟೆಪ್ ಹತ್ತಿ ಒಂದ್ ದೊಡ್ಡ ಸಾಧನೆ ಮಾಡಿರ್ತಾನ. ಅದೇ ತರ ಸಾಲು ಮರದ ತಿಮ್ಮಕ್ಕ ಇವತ್ತಿನ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಆಕಿ. ಯಾಕಂದ್ರ ಆಕೇನಿ ಬಹಳ ಕಲ್ತಕ್ಕಿ ಅಲ್ಲ, ಮತ್ ಬಹಳ ಜ್ಞಾನವನ್ನು ಹೊಂದಿದಂತವಳು, ಅಪಾರ ಏನೋ ಅಂತ ಹಾಗೇನಿಲ್ಲ. ತಂದ ವೈಯಕ್ತಿಕ ಅಂದ್ರೆ ಏನು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದವಳು. ಏನು ಫಲ ಇದೇ ಬೇಕು ಅದೇ ಬೇಕಂತೇಳಿ ಆ ತರ ಏನು ಮಾಡದವಳಲ್ಲ. ಅಂದ್ರ
ಅಂದ್ರ ಆ ಭಗವಂತ ತಾನೇ ಫಲ ಕೊಡ್ತಾನೆ, ಯಾವ ಟೈಮ್ಗೆ ಏನ್ ಕೊಡ್ಬೇಕು ಅಪೇಕ್ಷೆ ಇಲ್ಲದೆ ಮಾಡಿದ್ರ ಅಂತೇಳಿ ಅವ್ರದ್ದು ಒಂದು ಉದಾಹರಣೆ ತುಂಬಾ ನಮಗೆ ಸೊಗಸು ಅನಿಸ್ತದ, ಉತ್ತಮ ಅನಿಸ್ತದ. ಅದೇ ತರ ಈಗ ಒಂದು ದೊಡ್ಡ ವ್ಯಕ್ತಿಗಳು ಅಲ್ಲಿ ಯಾವುದೇ ಒಂದು ಸಾಮಾಜಿಕ ವ್ಯಕ್ತಿ ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೂ ಹೀಗೆ ನಿಧಾನವಾಗಿ ಒಂದು ಹೆಜ್ಜೆ ಇಟ್ಕೊಂಡು ಮುಂದೊಂದು ದೊಡ್ಡ ಸಾಧನೆ ಅಂತ ನಡೀತಾರಂತ ಹೇಳ್ತೀನಿ. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು ಅವಕಾಶ. ನೇತ್ರಾವತಿ ಮೇಡಮ್ ಹೇಳಿದ ಹಾಗೆ ಉದಾಹರಣೆ ನಮ್ಮ ಸಾಲು ಮರದ ತಿಮ್ಮಕ್ಕ, ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವ ಮೂಲಕ ಇವತ್ತು ಯಾವುದೇ ವ್ಯಕ್ತಿ ಒಂದು ಉತ್ತಮ ಮಟ್ಟದಲ್ಲಿ ಇದ್ದಾರೆ ಅಂದ್ರೆ ಅವರು ಸಣ್ಣ ಸಣ್ಣ ಪ್ರಯತ್ನಗಳಿಂದ ಆಗಿ ಒಂದು ಉತ್ತಮ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ನೀವು ಹೇಳಿದ್ರು ಸತ್ಯ ಮೇಡಮ್. ಧನ್ಯವಾದ ಮೇಡಮ್. ಹಾಗೆ ಈ ವಿಚಾರದ ಕುರಿತು ನಮ್ಮ ರಮೇಶ್ MD ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ರಮೇಶ್ ಸರ್. ನಮಸ್ತೆ ಸರ್. ಹನಿ ಗೂಡಿರೋ ಹಳ್ಳ, ತೆನೆ ಗೂಡಿರೋ ಬಳ್ಳ ಅನ್ನೋದಕ್ಕೆ ಹಿರಿಯರು ಹೇಳಿರೋ ಗಾದೆ ಪ್ರಕಾರ ನಾವು ಯಾವುದೇ ಸಾಧನೆ ಮಾಡ್ಬೇಕು ಅಂದ್ರೂ ನಾವು ಒಂದೇ ಸತಿ ಅಂತ ದೊಡ್ಡ ಸಾಧನೆ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಆ ಸಾಧನೆಗೆ ಸಂಬಂಧಪಟ್ಟಂಗೆ ದಿನಕ್ಕೆ ಒಂದೊಂದು ಸ್ಟೆಪ್ ಹತ್ಕೊಂಡು ಹೋದಂಗೆ ನಾವು ಆ ಸಾಧನೆ ಶಿಖರ ಅನ್ನೋದು ಏರಿಕೆ ತುಂಬಾ ಈಜಿ ಆಗುತ್ತೆ. ಯಾವುದೇ ಜೀವನದಲ್ಲಿ ಸಾಧನೆ ಮಾಡಿರೋ ಮಹಾನ್ ಸಾಧಕರನ್ನು ನೋಡಿರುವ ಅವರು ಕೂಡ ನಮ್ಮ ತರ ಆರ್ಡಿನರಿ ಲೈಫಿಂದಲೇ ಬಂದಿರ್ತಾರೆ. ಅವ್ರದ್ರಲ್ಲಿ ಏನು ವಿಶೇಷವಾಗಿ ನೋಡ್ಬೇಕು ಅನ್ನೋದೇ ನಿರಂತರತೆ, ಕಂಟಿನ್ಯೂಸ್ ಆಗಿ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಅದೇ ಕೆಲಸ ಬಿಟ್ಟು ಅವರು ಬೇರೆ ಕಡೆ ಡೈವರ್ಟ್ ಆಗಲ್ಲ. ಅವರಲ್ಲಿ ಮೇನ್ ಗುಣ ಅಂದ್ರೆ ಆ ಗುಣನೇ ಅವ್ರನ್ನ ಆ ಮಟ್ಟಕ್ಕೆ ಏರ್ಸಿರುತ್ತೆ. ಅವರು ಅಷ್ಟೊಂದು ಸಾಧನೆ ಮಾಡಿದ್ರು ಕೂಡ ಅವರು ತಮ್ಮ ಜೀವನದಲ್ಲಿ ಮಾಡ್ತಿರೋ ಸಾಧನೆ ನಿಲ್ಸಲ್ಲ ಅವರು. ಈಗ ಹನಿಗೆ ಒಂದು ಕೊಡಕ್ಕೆ ನೀರ್ ಹಾಕ್ತಾರೆ, ಹೆಂಗೆ ಕೊಡ ತುಂಬುತ್ತೋ ಹಂಗೆ ಅವರು ಸಾಧನೆ ಮಾಡ್ತಾ ಅವ್ರ ಜೀವನದಲ್ಲಿ ಉತ್ತುಂಗ ಶಿಖರಕ್ಕೆ ಏರ್ತಾನೆ ಇರ್ತಾರೆ. ಆದ್ರಿಂದ ಯಾವತ್ತಿಯಲ್ಲಿ ಸಾಧನೆಗೆ ನಿರಂತರ ಪರಿಶ್ರಮನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ರಮೇಶ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಇವತ್ತು ಯಾರೇ ಒಬ್ಬ ಸಾಧನ ವ್ಯಕ್ತಿಗಳು ನಾವು ನೋಡೋದಾದ್ರೆ ಅವರು ಒಂದು ಕೆಳಗೆ ಬಿದ್ದು ಎದ್ದು ಒಂದು ಪ್ರಯತ್ನ ಮಾಡ್ಕೊಂತ ಒಂದು ಉತ್ತಮ ಮಟ್ಟದಲ್ಲಿ ಸಾಧನೆ ಮಾಡೋರಿದ್ದಾರೆ. ಹಾಗಾಗಿ ನಿರಂತರವಾಗಿ ನಮ್ಮ ಪ್ರಯತ್ನ ಇರ್ಬೇಕಂತ ಹೇಳಿದ್ರು. ರಮೇಶ್ ಸರ್ ತಮಗೆ ಧನ್ಯವಾದಗಳು. ಹಾಗೆ ಈ ವಿಚಾರದ ಕುರಿತು ನಮ್ಮ ಪ್ರಿನ್ಸಿಪಲ್ ಸರ್ ಹರಿಪ್ರಸಾದ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಸರ್. ಜರ್ನಿ ಆಫ್ 1000 miles ಸ್ಟಾರ್ಟ್ ವಿತ್ ಫಸ್ಟ್ ಸ್ಟೆಪ್ ಅಂತ ಕರಿತೀವಿ. ಅಂತಂದ್ರೆ 1000 ಮೈಲ್ ನಡೀಲಿ, ಫಸ್ಟ್ ಸ್ಟೆಪ್ ಇಂದ್ರೆ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು. ನಾವು ಕೂತುಂಡ್ರೆ ಕುಡಿಕೆ ಹುಣ್ಣು ಸಾಲದು ಅಂತಕ್ಕಂಥ, ಕೂತ್ ತಿಂತಾ ಇದ್ರೆ ನಾವು ಕುಡಿಕೆ ಹುಣ್ಣು ಸಾಲದು ಅಂತ ಹೇಳ್ತೀವಿ. ಹಾಗೆ ಒಂದೊಂದು ಕಲ್ಲನ್ನು ತೆಗೆದಾಕಿದ್ರೆ ಬೆಟ್ಟನೇ ಕರಗುತ್ತೆ ಅಂತ ಹೇಳ್ತೀವಿ. ಅಂತಂದ್ರೆ ನಮ್ಮ ಚಿಕ್ಕ ಸಾಧನೆ ದೊಡ್ಡ ಸಾಧನೆಗೆ ಹಾದಿ ಅಂತಕ್ಕಂಥದ್ದು. ಯಾವುದೇ ವ್ಯಕ್ತಿಗಳನ್ನ ತಗೊಳ್ಳಿ, ಅಂಬೇಡ್ಕರ್ ಆಗಿರ್ಬೋದು, ಒಂದು ಗಾಂಧೀಜಿ ಆಗಿರ್ಬೋದು, ಬಹುದೊಡ್ಡ ಸಾಧನೆ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಅವರು ಸಣ್ಣದ್ರಿಂದಾನೇ ಸ್ಟಾರ್ಟ್ ಮಾಡಿರುವಂತ ಒಂದೊಂದು ಸ್ಟೆಪ್ ಸಾಧನೆ ಮಾಡಿ ಸ್ಟಾರ್ಟ್ ಮಾಡ್ತಾ ಅವ್ರು ದೊಡ್ಡ ಸಾಧನೆಯನ್ನು ಮಾಡಿ ಪ್ರಪಂಚಕ್ಕೆ ಪರಿಚಯ ಆದ್ರು. ಇಲ್ಲಿ ನಮ್ಮ ಆನ್ಲೈನ್ ಅಭ್ಯರ್ಥಿಗಳಿಗೆ ಅಥವಾ ನಮ್ಗೆ ವ್ಯಕ್ತಿತ್ವ ವಿಕಸನಗಾರರಿಗೆ ನಾನು ಏನ್ ಹೇಳ್ತೀನಿ ಸಂದರ್ಭದಲ್ಲಿ ಅಂತಂದ್ರೆ, ನಾವು ದೊಡ್ಡ ವ್ಯಕ್ತಿಗಳಾಗ್ಬೇಕಂದ್ರೆ ಜಯಪ್ರಕಾಶ್ ಸರ್ ಹೇಳಿರುವಂತ ಮಾತುಗಳನ್ನ ಸ್ವಲ್ಪ ತಗೋಬೇಕು, ಆ ವಿಡಿಯೋಗಳಿಂದ ಸ್ವಲ್ಪ ತಗೋಬೇಕಾಗುತ್ತೆ, ಸ್ವಲ್ಪ ಅವರು ಹೇಳಿರುವಂತ ಪುಸ್ತಕಗಳಿಂದ ತಗೋಬೇಕಾಗುತ್ತೆ, ಕೆಲವು ಆಫ್ಲೈನ್ ಬಂದಂತ ಸಂದರ್ಭದಲ್ಲಿ ಅವರಿಂದ ವಿಷಯಗಳು ತಗೋಬೇಕಾಗುತ್ತೆ. ಅವೆಲ್ಲವನ್ನೂ ಕ್ರೋಢೀಕರಿಸಿ ನಾವು ಒಂದಷ್ಟು ಅಂಶಗಳನ್ನ ತಿಳ್ಕೊಬೇಕಾಗುತ್ತೆ. ಈ ಎಲ್ಲಾ ಅಂಶಗಳನ್ನ ಕ್ರೋಢೀಕರಿಸಿದಂತ ಸಂದರ್ಭದಲ್ಲಿ ನಾವು ಸಹ ಒಂದು ಹನಿ ನಲ್ಲೊಂದು ಹನಿ ಇನ್ನೊಂದು ತಗೊಂಡ್ಬಿಟ್ಟು ನಮ್ಮ ವ್ಯಕ್ತಿತ್ವವು, ನಮ್ಮ ಸಂವಹನ ಕೌಶಲವು, ನಾವು ಸಹ ಸಾಧಕರಾಗೋದಕ್ಕೆ ಒಂದು ಹಾದಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಓಕೆ ಸರ್. ನಮ್ಮ ಹರಿಪ್ರಸಾದ್ ಸರ್ ಹೇಳಿದ ಹಾಗೆ ನಾವು ಯಾವುದೇ ಒಂದು ಆಸ್ತಿ ಸಂಪಾದನೆ ಮಾಡಿದ್ರೆ ಅದು ನಾವು ಕೂತ್ಕೊಂಡ್ಬಿಟ್ರೆ ಅದು ನಮ್ಮ ಆಸ್ತಿ ಕರಿಗೋಗುತ್ತೆ. ಅದ್ರ ಜೊತೆಗೆ ನಾವು ಶ್ರಮ ಪಡಬೇಕು. ನಮ್ಮ ಆಸ್ತಿ ಉಳಿಬೇಕು ಅಂತಂದ್ರೆ ನಾವು ನಿರಂತರವಾಗಿ ಅದಕ್ಕೆ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ತಮಗೆ ಧನ್ಯವಾದಗಳು ಸರ್. ಹಾಗೆ ಸ್ನೇಹಿತರೆ, ನೋಡಿದ್ರಲ್ಲ, ಪಾತ್ರೆ ಎಷ್ಟೇ ದೊಡ್ಡದಾದರೂ ಅದು ತುಂಬುವುದು ಹನಿಯಿಂದ ಅಂತ. ಈ ವಿಚಾರದ ಕುರಿತು ನೀವೇನಾದ್ರೂ ಯೂಟ್ಯೂಬ್ ಲೈವ್ ನೋಡ್ತಾ ಇದ್ರೆ ಈ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ತದನಂತರದಲ್ಲಿ ಈ ವಿಚಾರದ ಕುರಿತು ನಿಮ್ಗೆ ಏನಾದ್ರೂ ಅನ್ಸ್ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.